2023ರಿಂದ ಏನು ನಮ್ಮ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಅವರ ಒಂದು ಕಾಳಜಿಯಿಂದ ನಮ್ಮ ಲಕ್ಕುಂಡಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಹೆಚ್ಚಿನ ಕಾಳಜಿ ತೋರಿಸುತ್ತಿರುವುದರಿಂದ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಹಾಗೂ ಏನು ಯುನೆಸ್ಕೋ ಪಟ್ಟಿಗೆ ನಮ್ಮ ಲಕ್ಕುಂಡಿ ಗ್ರಾಮ ಲಕ್ಕುಂಡಿಯ ಸ್ಮಾರಕಗಳು ಸೇರಬೇಕನ್ನೋ ಒಂದು ಇಚ್ಛಾಶಕ್ತಿ ಮಾನ್ಯ ಉಸ್ತುವಾರಿ ಸಚಿವರದ್ದು ಇತ್ತು. ಅದರಿಂದ ಒಂದು ನಮ್ಮ ಲಕ್ಕುಂಡಿಗೆ ದೊಡ್ಡ ಹೆಸರು ಬರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅಂತ ಇತ್ತು. ಹಾಗೂ ಕಳೆದ ವಾರ ಏನು ನಮ್ಮ ಲಕ್ಕುಂಡಿ ಗ್ರಾಮದ ಪ್ರಜ್ವಲ್ ರೀತಿ ಅನ್ನುವ ಒಬ್ಬ ಹುಡುಗನಿಗೆ ನಿಧಿ ಏನು ಸಿಕ್ತು, ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ಅವನಿಗೆ ಅವನು ತನ್ನ ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರಕ್ಕೆ ಆ ನಿಧಿಯನ್ನು ಒಪ್ಪಿಸಿದ ದಿನದಿಂದ ಇವತ್ತಿನವರೆಗೂ ಸಾಕಷ್ಟು ನಿಮ್ಮ ಮಾಧ್ಯಮಗಳಲ್ಲಿ ನಮ್ಮ ಲಕ್ಕುಂಡಿಯ ಪ್ರಚಾರ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಗೆಯಾಗಿದೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಅಂದರೆ ಜಮೀನಾಗಿರ್ಬೋದು, ತೋಟಗಳಾಗಿರ್ಬೋದು, ಹೊಲಗಳಾಗಿರ್ಬೋದು, ನಿವೇಶನಗಳಾಗಿರ್ಬೋದು ಮತ್ತು ಉತ್ಖನನ ಕೂಡ ಪ್ರಾರಂಭವಾಗಿರುವುದರಿಂದ ಬರುವ ದಿನಗಳಲ್ಲಿ ಲಕ್ಕುಂಡಿ ಒಂದು ಅತ್ಯಂತ ಅದ್ಭುತವಾದ ಪ್ರವಾಸೋದ್ಯಮದ ಒಂದು ಸ್ಥಳವಾಗಿ ಹೊರಹೊಮ್ಮಲಿದ ಕಾರಣಕ್ಕಾಗಿ ನಮಗೆ ಸಾಕಷ್ಟು ನಮ್ಮ ಸ್ನೇಹಿತರಾಗಿರ್ಬೋದು, ಅನೇಕ ಗೆಳೆಯರು ನಮಗೆ ಫೋನ್ ಮಾಡಿ ನಿಮ್ಮ ಲಕ್ಕುಂಡಿ ಹತ್ತಿರ ಏನಾದರೂ ಜಮೀನಿದಾವ, ತೋಟಗಳಿದಾವ, ನಿವೇಶನಗಳಿದಾವ ಅಂತ ಗದಗಿಂದ ಆಗಿರ್ಬೋದು, ಕೊಪ್ಪಳದಿಂದ ಆಗಿರ್ಬೋದು, ಹುಬ್ಬಳ್ಳಿಯಿಂದ ಆಗಿರ್ಬೋದು ಸಾಕಷ್ಟು ಜನ ನಮ್ಗೆ ಕರೆ ಮಾಡಿ ಕೇಳ್ತಾ ಇದಾರೆ ಸರ್. ನಿಧಿ ಸಿಕ್ತಲ್ಲ, ನಿಧಿ ಸಿಕ್ಕ ನಂತರ ಈ ಜಮೀನುಗಳಲ್ಲಿ ಏನಾದರೂ ಈ ತರದ ನಿಧಿ ಸಿಗಬಹುದು? ಇಲ್ಲ, ಆ ತರ ಏನಿಲ್ಲ ಸರ್. ಈಗ ಏನು ನಿಧಿ ಸಿಕ್ಕ ತಕ್ಷಣ ಸುಮಾರು 15 ದಿನಗಳ ಕಾಲ ಮಾಧ್ಯಮದಲ್ಲಿ ಸಾಕಷ್ಟು ನಮ್ಮ ಲಕ್ಕುಂಡಿಯ ಬಗ್ಗೆ, ನಮ್ಮ ಲಕ್ಕುಂಡಿ ಇತಿಹಾಸದ ಬಗ್ಗೆ, ನಮ್ಮ ಲಕ್ಕುಂಡಿ ವೈಭವದ ಬಗ್ಗೆ, ನಮ್ಮ ಲಕ್ಕುಂಡಿ ದೇವಸ್ಥಾನ ಬಾವಿಗಳ ಬಗ್ಗೆ ಏನು ಪ್ರಚಾರ ಸಿಕ್ತು, ಆದ್ದರಿಂದ ಇನ್ನು ಬರುವ ದಿನಗಳಲ್ಲಿ ನಮ್ಮ ಲಕ್ಕುಂಡಿ ಗ್ರಾಮ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ಸ್ಥಳವಾಗಿ ಹೊರಹೊಮ್ಮುವ ಕಾರಣದಿಂದಾಗಿ ಅನೇಕ ಜನರು ಹೋಟೆಲ್ ಮಾಡುವ ಸಂಬಂಧ, ಏನಾದರೂ ರೆಸಾರ್ಟ್ ಲಾಡ್ಜ್ ಮಾಡುವ ಸಂಬಂಧ, ದಿನನಿತ್ಯ ಒಂದು ಜನರಿಗೆ ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಏನೇನು ಮೂಲ ಸೌಕರ್ಯ ಬೇಕೋ ಅದನ್ನು ಮಾಡುವ ದೃಷ್ಟಿಯಲ್ಲಿ ಸಾಕಷ್ಟು ಜನ ಲಕ್ಕುಂಡಿಗೆ ಬರುವ ಎಲ್ಲ ನಿರೀಕ್ಷೆಗಳು ಸಾಕಷ್ಟಿವೆ ಸರ್. ಈಗ ಮೊದ್ಲ 50 ಲಕ್ಷ 60 ಲಕ್ಷ ಹೈವೇಕಿತ್ತು ಸರ್. ಈ ಒಂದು 2023ರಲ್ಲಿ ಒಂದು 40 ಲಕ್ಷ ಇದ್ದಿರ್ಬೋದು ಸರ್. 40 ಲಕ್ಷ ಇತ್ತು. ಈಗ 80 ಲಕ್ಷ 90 ಲಕ್ಷ ತನ ಕೋಟಿವರೆಗೂ ಊರಿನ ಹತ್ರ ಒಂದ್ ಎಕರೆಕ್ಕೆ ಕೋಟಿ ಗಂಟ್ಲೆ ಬೆಳೆ ಬಾಳುವುದಾಗಿದಾವ. ಅಷ್ಟು ಈಗ ರೈತರು ಹೇಳ್ತಾ ಇದ್ದಾರೆ, ಎಲ್ಲ ರಿಯಲ್ ಎಸ್ಟೇಟ್ನವರು ಹೇಳ್ತಾ ಇದ್ರು ಒಂದು 80 ಲಕ್ಷ 90 ಲಕ್ಷ ತನಕ ಇದಾವ ಅಂತ ಹೇಳ್ತಾರೆ ಸರ್. ರಿಯಲ್ ಎಸ್ಟೇಟ್ನವರು ಇಲ್ಲಿ ಇಲ್ಲ, ಈಗ ನನಗ ಎಲ್ಲ ಸ್ನೇಹಿತರು ಕರೆ ಮಾಡಿದವರು ಏನಿದಾರಲ್ಲ ಅವರು ಮತ್ತ ನಮ್ಮ ಲಕ್ಕುಂಡಿಯಲ್ಲಿ ತೋಟಗಳಿದಾವ, ಜಮೀನುಗಳಿದಾವ ಅಂತ ಕೇಳ್ತಾರ ಅಂದ್ರೆ ಸ್ವಲ್ಪ ಏನಾದರೂ ಖರೀದಿ ಮಾಡುವ ನಿಟ್ಟಿನಲ್ಲಿ ಕೇಳಿರ್ಬೋದು ಅಂತ ನನ್ಗನ್ಸತ್ ಸರ್.